ಜಿಲ್ಲಾ ಪಂಚಾಯತ್ ಚುನಾವಣೆ ಸಂಬಂಧ ಸಭೆ ನಿಗದಿಯಾಗಿತ್ತು. ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು. ಈ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ಅಜಿತ್ ಪವಾರ್ ಅವರು ಹೊರಟಿದ್ರು. ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗಿರುವಂಥದ್ದು. ಇದರಲ್ಲಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿರುವಂತಹ ದುರಂತ ಇದು. ಬಾರಾಮತಿಯಲ್ಲಿ 4 ಸಭೆಗಳನ್ನ ಇನ್ಫ್ಯಾಕ್ಟ್ ಪವಾರ್ ಅವರು ಹಮ್ಮಿಕೊಂಡಿದ್ರು. ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯ ಸಂಬಂಧ ನಿಗದಿಯಾಗಿದ್ದಂತಹ ಸಭೆಗಳಿವು. ಸೊ ಹಾಗಾಗಿನೇ ಮುಂಬೈನಿಂದ ಬೆಳಿಗ್ಗೆ ಒಂದು 8:10 ಸುಮಾರಿನಲ್ಲಿ ಅವರು ಹೊರಟಂತಹ ವಿಮಾನ ಇನ್ನೇನು ಬಾರಾಮತಿ ತಲುಪಿತು. 45 ನಿಮಿಷಗಳ ಪ್ರಯಾಣ. ಬಹುಶಃ ಬೈ ರೋಡ್ ಹೋದ್ರೂ ಕೂಡ ನಿಮಗೆ 5 ಗಂಟೆಯಲ್ಲಿ ನೀವು ತಲುಪ್ತೀರಿ. ಮುಂಬೈನಿಂದ ಬಾರಾಮತಿಗೆ ಬೈ ರೋಡ್ ಹೋದ್ರೂ ಕೂಡ. ಸೊ ಏರ್ ಡಿಸ್ಟೆನ್ಸ್ ಬಹಳ ಕಮ್ಮಿ ಆಗಿರುತ್ತೆ. ಒಂದು 45 ನಿಮಿಷ 50 ನಿಮಿಷದಲ್ಲಿ ಅವರು ತಲುಪ್ತಾ ಇದ್ರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನೋ ತಾಂತ್ರಿಕ ದೋಷ ಬಹುಶಃ ಕಾಣಿಸ್ಕೊಂಡಿರ್ಬೋದು, ಅಥವಾ ಲ್ಯಾಂಡಿಂಗ್ ಮಾಡೋದಕ್ಕೆ ಎಕ್ಸಾಕ್ಟ್ ಆಗಿ ಅವರಿಗೆ ಪ್ಲೇಸ್ ಸಿಗದೇ ಇರ್ಬೋದು. ಯಾಕಂದ್ರೆ ಅಲ್ಲಿ ದಟ್ಟವಾಗಿ ಮಂಜು ಮುಸುಕಿದ ವಾತಾವರಣ, ಹವಾಮಾನ ವೈಪರೀತ್ಯ ಆಯಿತು. ಎಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನುವಂಥದ್ದು ಪೈಲಟ್ಗಳಿಗೆ ಗೊತ್ತಾಗಿರೋಲ್ಲ. ATS ಜೊತೆಗೂ ಕೂಡ ಸಿಗ್ನಲ್ ಕಳೆದುಕೊಂಡಿತ್ತು, ರಡಾರ್ ಸಿಗ್ನಲ್ ಕಳೆದುಕೊಂಡಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಾಥಮಿಕ ಮಾಹಿತಿ ಇದೆ. ಸೊ ಇದೆಲ್ಲ ಕಾರಣಗಳಿಂದಾಗಿ ಬಹುಶಃ ಪೈಲಟ್ ಮೇಡೇ ಕಾಲ್ ಅನ್ನು ಕೊಟ್ಟಿರ್ಬೋದು. ಒಳಗಡೆ ಇರುವಂಥವ್ರಿಗೂ ಕೂಡ ಗೊತ್ತಾಗಿರುತ್ತೆ, ಓಕೆ ಇಲ್ಲೇನೋ ಒಂದು ಸಮಸ್ಯೆ ಆಗಿದೆ, ಬಹುಶಃ ನಾವು ಸೇಫ್ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನಾನು ಕ್ರಾಶ್ ಲ್ಯಾಂಡಿಂಗ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಪೈಲಟ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಳಗಿನವ್ರಿಗೂ ಕೂಡ ಸಿಗ್ನಲ್ಸ್ ಪಾಸ್ ಆಗಿರುತ್ತೆ. ಅದ್ರ ಬಗ್ಗೆ ಮೆಸೇಜ್ ಕೂಡ ಬಂದಿರುತ್ತೆ. ಸೊ ಆ ಕ್ಷಣಗಳಿದೆಯಲ್ಲ, ಅದು ತುಂಬಾ ಕಮ್ಮಿ ಕ್ಷಣಗಳು. ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಇವೆಲ್ಲವೂ ಕೂಡ ಆಗಿರುವಂಥ ಒಂದು ದುರಂತ. ಬಿದ್ದ ತಕ್ಷಣ ಟೈಮ್ ಕೂಡ ಇರೋದಿಲ್ಲ, ಹೊರಗಡೆ ಯಾರಾದರೂ ಬಂದು ಎಸ್ಕೇಪ್ ಆಗೋಣ ಅನ್ನುವಂಥದ್ರ ಬಗ್ಗೆ. ಯಾಕಂದರೆ ತುಂಬ ಚಿಕ್ಕ ಫ್ಲೈಟ್, ತುಂಬ ಲಘು ವಿಮಾನ ಆಗಿರೋದ್ರಿಂದ. ದೊಡ್ಡ ವಿಮಾನ ದುರಂತ ಆದಾಗಲೂ ಕೂಡ ನಾವು ರೆಸ್ಕ್ಯೂವರ್ಸ್ ಬಹಳ ಕಮ್ಮಿ ಇರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇದು ತುಂಬ ಚಿಕ್ಕ ವಿಮಾನ ಆಗಿದ್ದರಿಂದಾಗಿ ಬಿದ್ದ ತಕ್ಷಣ, ಕ್ರ್ಯಾಶ್ ಲ್ಯಾಂಡಿಂಗ್ ಆದ ತಕ್ಷಣ ಬೆಂಕಿ ಹೊತ್ಕೊಂಡಿದೆ. ಆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಇಡೀ ಏರ್ಕ್ರಾಫ್ಟ್ ಸುಟ್ಟು ಕರಕಲಾಗಿದೆ. ಹಾಗಾಗಿ ಅಜಿತ್ ಪವಾರ್ ಅವರು ಸೇರಿದಂತೆ ಇನ್ನೂ 4 ಜನ, ಒಟ್ಟು 5 ಜನ ಪ್ರಯಾಣ ಮಾಡ್ತಾ ಇದ್ದಂಥ ಈ ಒಂದು ಏರ್ಕ್ರಾಫ್ಟ್ ಬೆಂಕಿಗೆ ಆಹುತಿಯಾಗಿದೆ. ಬಿದ್ದ ತಕ್ಷಣ ಬ್ಲಾಸ್ಟ್ ಆಗಿದೆ, ಬೆಂಕಿ ಹೊತ್ಕೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ. ವಿಮಾನ ಪತನವಾಗಿರುವಂಥ ಒಂದು ಜಾಗ, ಅಕ್ಕಪಕ್ಕ ಸರೌಂಡಿಂಗಲ್ಲಿ ಕಂಪುದಾಗಿ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಕ್ಕಪಕ್ಕ ಜನ ಇದ್ದಾರೆ. ಯಾವಾಗ ಈ ಥರದೊಂದು ದುರಂತ ಸಂಭವಿಸ್ತೋ, ಬೆಳಗ್ಗೆ ಅಟ್ಲೀಸ್ಟ್ ಎಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಟಿದ್ದಂಥವ್ರು 8:45 ಸುಮಾರಿನಲ್ಲಿ ಆ ಶಬ್ದ ಕೇಳಿದ ತಕ್ಷಣ ಏನೋ ಆಯಿತು ಅಕ್ಕಪಕ್ಕದಲ್ಲಿ ಅಂಥೇಳಿ ತಕ್ಷಣಕ್ಕೆ ಜನ ಕೂಡ ಅಲ್ಲಿಗೆ ದೌಡಾಯಿಸಿ ಬಂದಿದ್ದಾರೆ. ನೋಡಿ, ಒಂದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹ ಈ ಅವಶೇಷಗಳು. ಒಂದಷ್ಟು ಜನ ಮಾತನಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಕೂಡ ನೋಡೋಣ. ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅಜಿತ್ ಪವಾರ್ ಅವರ ನಿಧನದ ಸುದ್ದಿ ತೀವ್ರ ದುಃಖಕರ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಈ ದುಃಖದ ಕ್ಷಣದಲ್ಲಿ ಮಹಾರಾಷ್ಟ್ರ ಜನರೊಂದಿಗೆ ನಾವು ನಿಲ್ತೀವಿ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಜಿತ್ ಪವಾರ್ ನಿಧನದ ಸುದ್ದಿ ತೀವ್ರ ದುಃಖಕರವಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಪೊಲಿಟಿಕಲ್ ಲೀಡರ್ಸ್ ಕೂಡ ಇವತ್ತು ಟ್ವೀಟ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಮಾತಾಡ್ತಾ ಇದ್ದಾರೆ, ಮಾಧ್ಯಮಗಳ ಜೊತೆ ಮಾತಾಡಿ ಅವರು ತಮ್ಮ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಯಾಕಂದರೆ ಅಜಿತ್ ಪವಾರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆ ಶಕ್ತಿ ಏನಿದೆಯಲ್ಲ ಪೊಲಿಟಿಕಲ್ ಇದರಲ್ಲಿ, ಅವ್ರು ಏನೇ ಇರ್ಬೋದು, NCPಯಿಂದ ಸ್ಪ್ಲಿಟ್ ಆದರು, ಆಮೇಲೆ ಒಂದ್ಸತಿ ಕಾಂಗ್ರೆಸ್ ಜೊತೆ ಹೋಗ್ತಾರೆ, ಒಂದ್ಸತಿ BJP ಜೊತೆ ಹೋಗ್ತಾರೆ, ಒಂದ್ಸತಿ ಶಿವಸೇನೆ ಜೊತೆ ಹೋಗ್ತಾರೆ ಅನ್ನುವಂಥದ್ದು ಏನೇ ಇದ್ರೂ ಕೂಡ ಒಂದು ವ್ಯಕ್ತಿತ್ವವನ್ನು ಬಲಿಷ್ಠವಾಗಿ ಬೆಳೆಸ್ಕೊಂಡಿದ್ದಂಥವರು ಅದು ಅಜಿತ್ ಪವಾರ್ ಅವರು. ತನಿಖೆಯನ್ನು ನಡೆಸ್ತಾರೆ ಈಗ AABಯ ಅಧಿಕಾರಿಗಳು. ಯಾಕಂದರೆ ಈ ಥರದ ಒಂದಷ್ಟು ದುರಂತ ಆದಂಥ ಸಂದರ್ಭದಲ್ಲಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಏನಿದೆ ಅದಕ್ಕೆ ಮಾಹಿತಿ ಈಗಾಗಲೇ ಹೋಗಿದೆ. ಸೊ ಹಾಗಾಗಿ ಸ್ಥಳಕ್ಕೆ ಏನೇನು ಅವರು ಕೂಡ ಅಧಿಕಾರಿಗಳು ಬರ್ತಾರೆ. ಈ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗೇ ಆಗತ್ತೆ. ಯಾಕಂತ ಹೇಳಿದ್ರೆ ಇಂಥ ಹಲವಾರು ದುರಂತಗಳನ್ನು ನಾನು ಆಗಲೇ ಮಾತಾಡ್ತಾ ಇದ್ದಾಗ YS ರಾಜಶೇಖರ ರೆಡ್ಡಿ ಅವರ ದುರಂತ ಆಗಿರ್ಬೋದು, ಅಥವಾ ಅದಕ್ಕೂ ತುಂಬಾ ಮುಂಚೆ ನಮಗೆ ನೆನಪಿರೋ ಹಾಗೆ ಮಾತಾಡ್ತಾ ಹೋದರೆ ಸಂಜಯ್ ಗಾಂಧಿ ಅವರ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗಿರ್ಬೋದು. ಇದೆಲ್ಲದ್ರ ಬಗ್ಗೆನೂ ಹಲವಾರು ಅನುಮಾನಗಳು ಕೂಡ ಸುಳಿದಾಡ್ತಾ ಹೋಯಿತು. ಯಾಕೆ 2004ರಲ್ಲಿ ಸೌಂದರ್ಯ ಅವರ ಒಂದು ಆಕ್ಸಿಡೆಂಟ್ ದೃಶ್ಯ, ಬೆಂಗಳೂರಿನಲ್ಲೇ ಆದಂಥ ಒಂದು ಕ್ರ್ಯಾಶ್ ಅದು. ಸೊ ಬೆಂಗಳೂರಿನಲ್ಲಿ ಆದಂಥ ಒಂದು ವಿಮಾನ ದುರಂತದಲ್ಲಿ ಸೌಂದರ್ಯ ಅವರು 2004ರಲ್ಲಿ ನಿಧನರಾಗಿದ್ದರು. ಅದಾದ ನಂತರ ಈ ಥರದ ಸಾಲು ದುರಂತಗಳನ್ನು ನಾವು ಗಮನಿಸಿದ್ದೇವೆ. ಬಿಪಿನ್ ರಾವತ್ ಅವರು ಪ್ರಯಾಣ ಮಾಡ್ತಾ ಇದ್ದಂಥ ಒಂದು ವಿಮಾನ ದುರಂತ ಆಗಿರ್ಬೋದು. ಮೊನ್ನೆ ಆದಂತಹ ಅಹಮದಾಬಾದಲ್ಲಿ ಆದಂಥ ಒಂದು ಏರ್ ಕ್ರ್ಯಾಶ್ ಆಗಿರ್ಬೋದು. ಅದರಲ್ಲಿ ಗುಜರಾತ್ನ ವಿಜಯ್ ರೂಪಾನಿ ಅವರು ಕೂಡ ಪ್ರಾಣ ಬಿಟ್ಟಿದ್ರು. ಹೀಗೆ ಆದಂಥ ಒಂದಷ್ಟು ದುರಂತಗಳೇನಿವೆ ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗುತ್ತೆ. ಸೊ ಹಾಗಾಗಿ ಸಹಜವಾಗಿ ಈ ದುರಂತದ ಬಗ್ಗೆನೂ ಕೂಡ ತನಿಖೆ ಮಾಡೋದಕ್ಕೆ AIB ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗೆ ಸ್ಥಳಕ್ಕೂ ಕೂಡ ಇನ್ನೇನವರು ಹೋಗ್ತಾರೆ.